ಇಂದಿನ ವಿಷಯ ಗುಡ್ ಟೈಮ್ ಅಂಡ್ ಬ್ಯಾಡ್ ಟೈಮ್. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ನೋಡೋಣ. ನಿಮ್ಮ ಜೀವನದಲ್ಲಿ ನಿಮಗೆ ಗುಡ್ ಟೈಮ್ ಬೇಕಾ ಅಥವಾ ಬ್ಯಾಡ್ ಟೈಮ್ ಬೇಕಾ? ಸಾಮಾನ್ಯವಾಗಿ ನಿಮ್ಮೆಲ್ಲರ ಉತ್ತರ ಗುಡ್ ಟೈಮೇ ಆಗಿರುತ್ತೆ, ಹೌದಲ್ವಾ? ಹೌದು. ಬ್ಯಾಡ್ ಟೈಮನ್ನು ಯಾರು ತಾನೇ ಆಯ್ಕೆ ಮಾಡ್ತಾರೆ? ಆದರೆ ವಾಸ್ತವವನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗ್ತದೆ. ಗುಡ್ ಟೈಮ್ನಲ್ಲಿ ಜೀವನ ಯಾವಾಗಲೂ ಯಶಸ್ವಿಯಾಗಿರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ, ಸಂತೋಷ ಸಾಕಷ್ಟು ಇರುತ್ತೆ, ಸಂಬಂಧಗಳಲ್ಲಿ ಅಂದರೆ ರಿಲೇಶನ್ಶಿಪ್ಗಳಲ್ಲಿ ಸಾಮರಸ್ಯ ಇರುತ್ತೆ, ಪ್ರೀತಿ ಸಮೃದ್ಧವಾಗಿರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಹೌದು, ನೀವುಗಳು ಅಂದ್ಕೊಂಡಿರುವಂತೆ ನಾವೆಲ್ಲರೂ ಜೀವನದಲ್ಲಿ ಗುಡ್ ಟೈಮನ್ನು ಮಾತ್ರ ಬಯಸ್ತೇವೆ. ಆದರೆ ನಿಮಗೆ ಗೊತ್ತಿರಲಿ, ನೀವು ಯಾವಾಗ ದೇವರನ್ನ ಹೆಚ್ಚು ನೆನಪಿಸ್ಕೊಳ್ತೀರಾ ಗೊತ್ತಾ? ನೀವು ಯಾವಾಗ ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡ್ತೀರಾ ಗೊತ್ತಾ? ನೀವು ಯಾವಾಗ ಇನ್ನೊಬ್ಬರನ್ನ ಹೆಚ್ಚು ನಂಬ್ತೀರಾ ಗೊತ್ತಾ? ನೀವು ಯಾವಾಗ ಜೀವನದಲ್ಲಿ ಅತ್ಯಂತ ಡಿಸಿಪ್ಲಿನ್ ಆಗಿರ್ತೀರಾ ಗೊತ್ತಾ? ನೀವು ಯಾವಾಗ ಅತ್ಯಂತ ವಿನಮ್ರರಾಗಿರ್ತೀರಿ ಅಂತ ಗೊತ್ತಾ? ನೀವು ಯಾವಾಗ ಸಾಕಷ್ಟು ಶ್ರಮವನ್ನ ಹಾಕ್ತೀರಿ ಅನ್ನೋದು ಗೊತ್ತಾ? ನೀವು ಯಾವಾಗ ನಿಮ್ಮ ಸಂಬಂಧಗಳನ್ನ ಗೌರವಿಸ್ತೀರಾ ಅಂತ ಗೊತ್ತಾ? ನಿಮ್ಮ ಜೀವನದಲ್ಲಿ ಅತ್ಯಂತ ಬೆಸ್ಟ್ ಅನ್ನೋಂಥದ್ದನ್ನ ನೀವು ಯಾವಾಗ ಕೊಡ್ತೀರಾ ಗೊತ್ತಾ? ಇವಕ್ಕೆಲ್ಲ ಉತ್ತರ ಬ್ಯಾಡ್ ಟೈಮ್ ಸ್ನೇಹಿತರೆ. ಬ್ಯಾಡ್ ಟೈಮ್ನಲ್ಲಿ ಮಾತ್ರ ನಾವು ಇಷ್ಟೆಲ್ಲ ಒಳ್ಳೆ ಗಣನೀಯವಾದಂತಹ ಕೆಲಸಗಳನ್ನ ಮಾಡ್ತೀವಿ. ಕೆಟ್ಟ ಸಮಯಗಳು ನಮ್ಮಿಂದ ಉತ್ತಮವಾದದ್ದನ್ನೇ ತರ್ತವೆ ಮತ್ತೆ ನಮಗೆ ಕೊಡ್ತವೆ. ಆದ್ರೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಒಳ್ಳೆಯ ಮತ್ತು ಸಂತೋಷದ ಟೈಮ್ ಏನಿದೆ ನಮ್ಮನ್ನ ಸೋಮಾರಿ ಆಗಿಸುತ್ತೆ. ಆ ಒಳ್ಳೆಯ ಸಮಯದಲ್ಲಿ ನಮ್ಮಲ್ಲಿನ ಪ್ರೀತಿ ಅತಿಯಾಗಿ ನಮ್ಮನ್ನ ಮುದ್ದಿಸುತ್ತೆ. ಆ ಒಳ್ಳೆಯ ಸಮಯದಲ್ಲಿನ ಯಶಸ್ಸು ನಮ್ಮನ್ನ ಅಹಂಕಾರಿಗಳನ್ನಾಗಿ ಮಾಡ್ತದೆ. ಆ ಗುಡ್ ಟೈಮ್ನಲ್ಲಿನ ಆತ್ಮವಿಶ್ವಾಸ ನಮ್ಮನ್ನ ಅಹಂಕಾರಿಗಳನ್ನಾಗಿ ಮಾಡ್ತದೆ. ನಮ್ಮಲ್ಲಿ ಒಳ್ಳೆಯ ಸಮಯದಲ್ಲಿನ ಸಂಬಂಧಗಳು ಚೆನ್ನಾಗಿದ್ರೂ ಕೂಡ ನಾವು ಅವುಗಳನ್ನ ನೆಗ್ಲೆಕ್ಟ್ ಮಾಡ್ತೇವೆ, ಅತಿ ಲಘುವಾಗಿ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾವು ಉತ್ತಮ ಆರೋಗ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಸಾಂದರ್ಭಿಕವಾಗಿರ್ತೀವಿ, ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆರೋಗ್ಯದ ಕಡೆ. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಆರೋಗ್ಯ ಕೈ ಕೊಟ್ಟಾಗ ಆಹಾರವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ತಿನ್ನುವ ಮೂಲಕ ನಮ್ಮ ಆರೋಗ್ಯವನ್ನ ಸರಿಪಡಿಸಿಕೊಳ್ಬಹುದು ಅಂತೇಳಿ ನಾವು ಕೂಡ ಗೊತ್ತು, ಅದನ್ನ ನಿರ್ಧಾರ ಮಾಡ್ತೀವಿ ಯಾವಾಗ ಆರೋಗ್ಯ ಕೈ ಕೊಟ್ಟಂತ ಸಂದರ್ಭದಲ್ಲಿ. ಅದೇ ರೀತಿ ಅವತ್ತೇ ನಾವು ಒಂದು ತೀರ್ಮಾನ ಮಾಡ್ಬಿಡ್ತೀವಿ, ಏನಂತ? ಇನ್ನು ಮುಂದೆ ನಾವು ಡಿಸಿಪ್ಲಿನ್ ಆಗಿರ್ಬೇಕು, ಯಾವುದೇ ಕಾರಣಕ್ಕೂ ಸಿಕ್ಕಿದ್ನೆಲ್ಲ ನಾವು ತಿನ್ಬಾರ್ದು, ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು, ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು, ಇವತ್ತಿಂದ ನಾವು ಶಿಸ್ತುಬದ್ಧವಾಗಿರೋಣ ಅಂತೇಳಿ ನಮಗೆ ನಾವೇ ಎಷ್ಟೋ ಬಾರಿ ಅನ್ಕೊಂಡಿದೀವಿ. ನೀವು ಅನ್ಕೊಂಡಿರ್ತೀರಾ ಅಲ್ವಾ? ಆದ್ರೆ ಕೆಲ ದಿನಗಳ ನಂತರ ನಮ್ಮ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ. ಚೇತರಿಸ್ಕೊಂಡ ತದನಂತರ ನಾವು ಮತ್ತೆ ನಮ್ಮ ಹಳೆಯ ಜೀವನ ಶೈಲಿಗೆ ವಾಪಸ್ ಬರ್ತೀವಿ. ಇದರ ಅರ್ಥ ಒಳ್ಳೆಯ ಸಮಯಗಳು ನಮ್ಮ ಬ್ಯಾಡ್ ಟೈಮ್ಗೂ ಕೂಡ ಕಾರಣವಾಗಬಹುದು. ಅದೇ ರೀತಿ ನಮ್ಮ ಕಷ್ಟಗಳು, ಸಂಕಟಗಳು, ಹಿನ್ನಡೆಗಳು ನಮ್ಮಲ್ಲಿರುವ ಒಳ್ಳೆಯದನ್ನು ಕೂಡ ಹೊರಗೆ ತರಬಹುದು. ನಿಮ್ಮ ಬ್ಯಾಡ್ ಟೈಮ್ನಲ್ಲಿ ನಿಮ್ಮಿಂದ ಹೊರಹೊಮ್ಮಿದಂತಹ ಎಲ್ಲ, ಅಂದ್ರೆ ನಿಮ್ಮಲ್ಲಿರುವ ಒಳ್ಳೆಯತನ, ಅಂದರೆ ನಿಮ್ಮ ಕಠಿಣ ಪರಿಶ್ರಮ ಇರ್ಬೋದು, ನಿಮ್ಮ ಭಕ್ತಿ ಇರ್ಬೋದು, ನಿಮ್ಮ ಪ್ರಾರ್ಥನೆಗಳಿರ್ಬೋದು, ನಿಮ್ಮ ಶಿಸ್ತು ಇರ್ಬೋದು, ನಿಮ್ಮಲ್ಲಿರುವ ಒಂದು ನಮ್ರತೆ ಇರ್ಬೋದು, ನಿಮ್ಮ ಅತ್ಯುತ್ತಮ ಪ್ರಯತ್ನಗಳು ಕೂಡ ನೀವು ಗುಡ್ ಟೈಮ್ನಲ್ಲಿ ಮಾಡ್ಬೋದಾದ್ರೆ ನಿಮಗೆ ಎಂದಿಗೂ ಕಷ್ಟ ಬರೋದಿಲ್ಲ ಸ್ನೇಹಿತರೆ. ಅಂದ್ರೆ ನಾವು ಬ್ಯಾಡ್ ಟೈಮ್ನಲ್ಲಿ ಇವುಗಳೆಲ್ಲವನ್ನ ಮಾಡ್ತೀವಿ, ಇದನ್ನೇ ನಾವು ಗುಡ್ ಟೈಮ್ನಲ್ಲೂ ಕೂಡ, ಒಳ್ಳೆಯ ಸಮಯದಲ್ಲೂ ಕೂಡ ಮಾಡ್ಕೊಳ್ತಾ ಬಂದ್ರೆ ನಮಗೆ ಯಾವತ್ತೂ ಕಷ್ಟ ಬರೋದಿಲ್ಲ. ನೀವುಗಳು ಈಗ ನಿರ್ಧಾರ ಮಾಡಿ, ಗುಡ್ ಟೈಮ್ ಒಳ್ಳೇದಾ ಅಥವಾ ಬ್ಯಾಡ್ ಟೈಮ್ ಒಳ್ಳೇದಾ? ನನ್ನ ಪ್ರಕಾರ ಟೈಮಿಗೆ ಗುಡ್ ಟೈಮ್ ಅಥವಾ ಬ್ಯಾಡ್ ಟೈಮ್ ಅಂತ ಇಲ್ಲ. ಹಾಗಾಗಿಯೇ ವಿನ್ನಿಂಗ್ ನಾವು ಪ್ರತಿ ಕ್ಷಣವನ್ನ ಆನಂದದಿಂದ ಅನುಭವಿಸಿ ಸುಂದರವಾಗಿ ಬದುಕುವುದನ್ನ ಕಲಿಯೋಣ ಅಂತ ಹೇಳಿ ಈ ವಿಡಿಯೋವನ್ನ ಮುಗಿಸ್ತೇನೆ. ಧನ್ಯವಾದಗಳು.